ಕೋಳಿಗೂ ಕೊಡಲಿಕ್ಕೆ ಏನು ತೊಂದರೆ ಏನಿಲ್ಲ. ನಾವು ಕೊಡೋ ಆಹಾರ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ಕೊಡಬಹುದು. ಸೊ ಹೀಗಾಗಿ ಆ ಅಜೋಲನ ನಮ್ಮ ಹಿತ್ತಲಿನಲ್ಲೇ ನಾವು ಒಂದು ಪಾಂಡ್ ಮಾಡ್ಕೊಂಡು ಪ್ಲಾಸ್ಟಿಕ್ ಅಜೋಲನ ಎಷ್ಟು ಪ್ರಮಾಣದಲ್ಲಿ ಹಾಕಬೇಕಾಗುತ್ತೆ ಒಂದು ಜಾನುವಾರಿಗೆ? ಈಗ ನಮಗೆ ಒಂದು ಜಾನುವಾರಿಗೆ ದಿನಕ್ಕೆ 1.5 kg ಕೊಟ್ಟರೆ ಸಾಕು. ಈಗ ಮೂಲ ಆಹಾರದ ಜೊತೆಗೆ ಮಿಶ್ರಣ ಮಾಡಿ ಕೊಡ್ಬೋದು. ಒಂದು ಇಷ್ಟನ್ನ ಬೆಳ್ಕೊಳ್ಳೋಕೆ ಈ 2.5 ಅಥವಾ 2.6 ಮೀಟರ್ ಉದ್ದ ವಿಸ್ತೀರ್ಣ 1.6 ಅಗಲದ 9 ಇಂಚು ಆಳದ ತೊಟ್ಟಿನ 2 mm ಪ್ಲಾಸ್ಟಿಕ್ ಶೀಟ್ ಹಾಳೆ ಹಾಕಿ ಅದರಲ್ಲಿ ನೀರು ತುಂಬಿಸಿ ಅದರಲ್ಲಿ ನಾವು ಅಜೋಲ ಬೆಳ್ಕೊಂಡ್ರೆ ದಿನಕ್ಕೆ 1.5 kg ಆಹಾರ ಪ್ರತಿದಿನ ನಾವು ಉತ್ಪಾದನೆ ಮಾಡ್ಕೋಬಹುದು. ಇದೀಗ ಮತ್ತೊಂದು ಪ್ರಶ್ನೆ ಇದೆ. ರಾಘವೇಂದ್ರ ಅವರು ಕರೆ ಮಾಡಿದ್ದಾರೆ. ಹಲೋ ಸರ್, ನಮಸ್ಕಾರ. ಹಲೋ, ಹೇಳಿ. ಕೊತ್ತನೂರಿನಿಂದ ರಾಘವೇಂದ್ರ ಅವರು. ನಮಸ್ಕಾರ ರಾಘವೇಂದ್ರ ಅವರ, ಪ್ರಶ್ನೆ ಕೇಳಿ. ಸರ್, ನಮ್ದು ಇಲ್ಲಿ ತುಂಬಾ ಬಿಸಿಲಿದೆಯಲ್ಲ, ಹಾಗಾಗಿ ನಮಗೆ ತುಂಬಾ ಬಿಸಿಲಿದೆ. ಬಳ್ಳಾರಿ ಜಿಲ್ಲೆ. ಹೇಳಿ. ಇಲ್ಲಿಗೆ ಯಾವ ತಳಿ ತಗೊಂಡ್ರೆ ನಮ್ಗೆ ಹೆಲ್ಪ್ ಆಗುತ್ತೆ ಅಂತ? ಯಾವುದು ಹಸು ಹೇಳ್ತೀರಾ, ಎಮ್ಮೆ ಹೇಳ್ತೀರಾ, ಕುರಿ ಹೇಳ್ತೀರಾ, ಮೇಕೆ ಹೇಳ್ತೀರಾ? ಹಸು. ಈಗ ಈ ಬಳ್ಳಾರಿ ಕೊಪ್ಪಳ ಸುತ್ತಮುತ್ತ ಸಾಕಷ್ಟು HF ಸಾಕ್ತಾ ಇದ್ದಾರೆ, ಜರ್ಸಿ ಹಸುನು ಸಾಕ್ತಾ ಇದ್ದಾರೆ. ಯಾಕೆಂತಂದ್ರೆ ಇದರಲ್ಲಿ ಒಂದೇನಾದ್ರೆ ಪ್ಯೂರ್ ಹಸು ತರೋದ್ರಿನ ಬದಲು 50% ಅಂದ್ರೆ ಮಿಶ್ರತಳಿ ಹಸು HF ಇರ್ಬೋದು, ಜರ್ಸಿ ಇರ್ಬೋದು, ಎರಡೂ ತಳಿನೂ ನೀವು ಸಾಕ್ಬೋದು. ಆದರೆ ಆ ಸಾಕುವಂಥ ಕೊಟ್ಟಿಗೆ ಒಳ್ಳೆ ಗಾಳಿ ಬೆಳಕಿನ ವಾತಾವರಣದಲ್ಲಿ ಕಟ್ಕೊಂಡ್ರೆ ಏನಾಗುತ್ತೆ, ಬಿಸಿಲು ವಾತಾವರಣ ಇದ್ರೂ ಹಾಲು ಉತ್ಪಾದನೆಗೆ ಏನು ಕೊರತೆ ಆಗಲ್ಲ. ಸೊ ಅದ್ರ ಜೊತೆಗೆ ಬೇಸಿಗೆನಲ್ಲಿ ಜಾಸ್ತಿ ಇದೆ ಅಂತ, ಬಿಸಿಲು ಜಾಸ್ತಿ ಇದೆ ಅಂತಂದ್ರೆ 1-2 ಸಾರಿ ತಣ್ಣೀರಿನಿಂದ ಅದಕ್ಕೆ ಮೈ ತೊಳೆಯೋದ್ರಿಂದ ಸೊ ವಾತಾವರಣದ ಏನು ಏರ್ಪೇರನ್ನ ಉಷ್ಣಾಂಶದಲ್ಲಿ ಆಗೋದನ್ನು ನಾವು ಕಡಿಮೆ ಮಾಡಿಕೊಂಡು ಉತ್ಪಾದನೆ ನಿರಂತರವಾಗಿ ಕಾಯ್ಕೋಬಹುದು. ಎಷ್ಟು ಡಿಗ್ರಿ ಇರ್ಬೇಕು ಸರ್ ಹೀಟ್ ಅಂದ್ರೆ? ಎಷ್ಟು ಡಿಗ್ರಿ ತಾಪಮಾನ? ಈಗ 38ರಿಂದ 40 ಡಿಗ್ರಿ ಇದ್ರೂ ನಾವು ಹಸುಗಳಿಗೆ ಏನು ತೊಂದರೆ ಆಗೋದಿಲ್ಲ. ಸೊ ಹಾಗಾಗಿ ಸ್ವಲ್ಪದಲ್ಲಿ ಉತ್ಪಾದನೆಯಲ್ಲಿ ಒಂದು ಅರ್ಧ ಲೀಟರ್ 1 ಲೀಟರ್ ಕಡಿಮೆ ಆಗಬಹುದು ನಮ್ಮ ನಿರ್ವಹಣೆಯಲ್ಲಿ ವ್ಯತ್ಯಯ ಆದರೆ ಹಸುಗಳ ಆರೋಗ್ಯದಲ್ಲಿ ಏನಂತ ಏರುಪೇರು ಆಗೋದಿಲ್ಲ. ಈಗ ತಾವು ಹೇಳ್ತಾ ಇದ್ರೆ ಈ ಮೇವಿನ ಪೌಷ್ಟಿಕರಣ ಅಂತೇಳಿ, ಇದೀಗ ಮತ್ತೊಂದು ಕರೆ ಇದೆ. ಪಾಂಡುರಂಗ ಅವರು ಕರೆ ಮಾಡಿದ್ದಾರೆ. ಹಲೋ ಪಾಂಡುರಂಗ ಅವರೇ, ನಮಸ್ಕಾರ. ಚಿತ್ರದುರ್ಗದಿಂದ. ಪಾಂಡುರಂಗ ಅವರ, ಪ್ರಶ್ನೆ ಕೇಳಿ. ಹಲೋ, ನಮಸ್ತೆ ಸರ್. ನಮಸ್ಕಾರ, ಕೇಳಿ, ಪ್ರಶ್ನೆ ಕೇಳಿ. ಸರ್, ನಮ್ಮ ಒಂದು ಹಸು ಇದೆ ಸರ್, ನಮ್ದು. ಹೇಳಿ. ಒಂದು ಹಸು ನಮ್ದು ಫ್ಯಾಟ್ ಬರ್ತಾ ಇಲ್ಲ ಸರ್. ಎಷ್ಟೇ ಇದು ಹಸೆ ಮೇವು ಎಲ್ಲ ಈಗಾಗಲೇ ಒಂದು ಪ್ರಶ್ನೆಗೆ ಉತ್ತರ ಕೊಟ್ಟೆ. ಈಗ ಫ್ಯಾಟ್ ಒಂದು ತಳಿ ಮೇಲೆ ಅವಲಂಬಿತ ಆಗುತ್ತೆ, ಒಂದೊಂದ್ಸರಿ ಒಂದೊಂದಲ್ಲಿ ನೀರು ಆಹಾರದ ಮೇಲೂ ಅವಲಂಬಿತ ಆಗುತ್ತೆ. ಈಗಾಗಲೇ ಹೇಳ್ದಂಗೆ ಒಂದು ರೋಡ್ಸ್ ಹುಲ್ಲನ್ನು ಹಾಕೊಳ್ಳೋದ್ರಿಂದ ಸ್ವಲ್ಪ ಅಥವಾ ರಾಗಿ ಹುಲ್ಲಿದ್ರೆ ನೀಡೋದ್ರಿಂದ ನಿಮ್ಗೆ ಫ್ಯಾಟು ಇನ್ಕ್ರೀಸ್ ಆಗುತ್ತೆ, ಜಾಸ್ತಿ ಆಗುತ್ತೆ. ಅದ್ರ ಜೊತೆಗೆ ಮಾರ್ಕೆಟ್ನಲ್ಲಿ ಪ್ರೊಯೋಬಯೋಟಿಕ್ ಎನ್ಸೈಮ್ಸ್ ಅಂತ ಸಿಗುತ್ತೆ. ಸೊ ಅದನ್ನ ನಾವು ನೀಡೋದ್ರಿಂದ ಸ್ವಲ್ಪ ನಿಮ್ಮ ಡಿಗ್ರಿ ಮತ್ತೆ ಫ್ಯಾಟ್ ಇನ್ಕ್ರೀಸ್ ಆಗ್ಲಿಕ್ಕೆ ಅವಕಾಶ ಆಗುತ್ತೆ. ನಮಸ್ಕಾರ. ಇದೀಗ ಮಂಡ್ಯದಿಂದ ರಾಜಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ರಾಜಲಕ್ಷ್ಮಿ ಅವರು, ನಮಸ್ಕಾರ. ನಮಸ್ಕಾರ. ಕೇಳಿ, ಪ್ರಶ್ನೆ ಕೇಳಿ. ಅದೇ ಹಸುಗಳಿಗೆ ಯಾವ್ಯಾವ ಟೈಮಲ್ಲಿ ತಿಂಡಿ ಕೊಡ್ಬಹುದು ಅಂತ. ಈಗ ಬೇಸಿಗೆನಲ್ಲಿ ಬೇಸಿಗೆನಲ್ಲಿ ಈಗ ಯಾವ್ಯಾವ ಟೈಮಲ್ಲಿ ಇಂಥ ನಿಗದಿದೇ ಆದಂತ ಟೈಮ್ ಏನಿಲ್ಲ. ಅವಕ್ಕೆ ಒಂದು ದಿನ 24 ಗಂಟೆನಲ್ಲಿ ಎಷ್ಟು ಆಹಾರ ನೀವು ನೀಡಬೇಕು ಅಷ್ಟನ್ನು ಕೊಡಲೇಬೇಕಾಗ್ತದೆ. ಈಗ ಕರು ಇತ್ತಂತಂದ್ರೆ, ಸಣ್ಣ ಕರು 6 ತಿಂಗಳು ಒಳಗಡೆ ಇತ್ತಂದ್ರೆ ಅರ್ಧ ಕೆಜಿ ತಿಂಡಿ ಮಿಶ್ರಣ ಕೊಟ್ಟು ಅದು ಹೊಟ್ಟೆ ತುಂಬಾ ಹಸಿ ಮೇವು ಅಥವಾ ಒಣಮೇವು ಕೊಟ್ಟರೆ ಸಾಕಾಗುತ್ತೆ. ದೇಹದ ಗಾತ್ರದ ಮೇಲೆ. ಆಮೇಲೆ ಕರು ಹಾಕಿರೋದಾದ್ರೆ ಹಾಲು ಪ್ರತಿ 3 ಲೀಟರ್ಗೆ 1 kg ಅಷ್ಟು ನೀವು ತಿಂಡಿ ಮಿಶ್ರಣ ಕೊಡಬೇಕು. ಮತ್ತೆ ಹೊಟ್ಟೆ ತುಂಬಾ ಹಸಿ ಆಹಾರ ಅಂದ್ರೆ 25-30 kg ಹಸಿ ಮೇವು ಆದ್ರೂ ಬೇಕಾಗ್ತದೆ. ಅಥವಾ ಒಣಮೇವಿನ ಲೆಕ್ಕದಲ್ಲಿ ಆದ್ರೆ ಸುಮಾರು 10-12 kg ಒಣಮೇವಾದ್ರೂ ನೀವು ಕೊಡಲೇಬೇಕಾಗುತ್ತದೆ. ಸೊ ಆವಾಗ ನೀವು ಉತ್ಪಾದನೆ ಕಾಯ್ದುಕೊಳ್ಬಹುದು. ಈಗ ಕೊನೆಯದಾಗಿ ಆಗಲೇ ಸಮಯಾವಕಾಶ ಆಗ್ತಾ ಇದೆ. ಈ ಬೇಸಿಗೆಯ ಒಂದು ಸಂದರ್ಭದಲ್ಲಿ ಈ ಜಾನುವಾರುಗಳ ಸಾಕಾಣಿಕೆಯಲ್ಲಿ ನಮ್ಮ ಕೃಷಿಕರು ಪಾಲಿಸಲೇಬೇಕಾದಂತಹ ಕೆಲವು ಕಿವಿ ಮಾತುಗಳು. ಈಗ ಒಂದು, ಅವಕ್ಕೆ ಹೆಚ್ಚು ಆಹಾರ ಚೆನ್ನಾಗಿ ಸಿಗೋಂಗೆ ಅಂದ್ರೆ ಕೊರತೆ ಆಗದೆ ನೋಡ್ಕೊಳ್ಳಿ ಬೇಸಿಗೆನಲ್ಲಿ. ಎರಡನೇದು ನೀರು ಅದು ಸಾಕಷ್ಟು ಕುಡಿಲಿಕ್ಕೆ. ಯಾಕಂದ್ರೆ 20-25% ಹೆಚ್ಚು ನೀರು ಬೇಕು. ಯಾಕಂದ್ರೆ ಈಗ ಒಂದು ಹಸು ಸುಮಾರು 65-110 ಲೀಟರ್ ಬಾಡಿ ದೇಹದ ಆಧಾರದ ಮೇಲೆ ಉತ್ಪಾದನೆ ಮೇಲೆ ಬೇಕಾಗುತ್ತೆ. 65-110 ಲೀಟರ್ 115 ಲೀಟರ್ ಬೇಕು ಒಂದು ದಿನಕ್ಕೆ. ಸೊ ಬೇಸಿಗೆ ಟೈಮ್ ನಲ್ಲಿ ಇನ್ನ 25% ಜಾಸ್ತಿ ಬೇಕಾಗುತ್ತೆ. ಸೊ ಅಂತಂದ್ರೆ ಸುಮಾರು 100-125 ಲೀಟರ್ ನೀರು ಬೇಕೇ ಬೇಕು. ಹೊಟ್ಟೆ ತುಂಬಾ ನೀರು, ಹೊಟ್ಟೆ ತುಂಬಾ ಆಹಾರ, ಮತ್ತೆ ಉತ್ತಮ ವಾತಾವರಣ,
ವಾತಾವರಣದ ಶುಚಿತ್ವತೆ ಇಷ್ಟನ್ನು ಕಾಪಾಡಿಕೊಂಡ್ರೆ ನಾವು ನಮ್ಮ ಉತ್ಪಾದನೆಯನ್ನ ಯಾವ ಒಂದೇ ಸಮವಾಗಿ ಕಾಯ್ದುಕೊಳ್ಬಹುದು. ಈಗ ಮೇವಿನ ನಿರ್ವಹಣೆ ಬಂದಿದ್ದೆ ಆದರೆ ನಾವು ಯಾವ ರೀತಿ ಕೊಟ್ಟರೆ ಸೂಕ್ತ ಅಂತೇಳಿ? ಈಗ ಮೇವನ್ನ ನೀಡುವಾಗ ಒಂದು ಬೆಳಗ್ಗೆ ಯಾವ ಹಂತದಲ್ಲಿ ಕೊಡ್ತೀರಿ, ಸಂಜೆ ಯಾವಾಗ ಕೊಡ್ತೀರಿ, ಮಧ್ಯಾಹ್ನ ಯಾವಾಗ ಕೊಡ್ತೀರಿ, ಒಂದು ನಿಗದಿತ ವೇಳೆನಲ್ಲಿ ಅವಕ್ಕೆ ಆಹಾರನ ಕೊಡೋ ರೂಢಿ ಮಾಡ್ಕೊಂಡ್ರೆ ಅವಾಗ ಏನಾಗುತ್ತೆ, ನಾವು ಬೆಳಗ್ಗೆ ತುಂಡು ಮಾಡಿ ಕೊಡೋದು ಒಂದು ಅಂದ್ರೆ ಸಮರ್ಪಕ ಬಳಕೆ ಮಾಡೋದ್ರಿಂದ ವೇಸ್ಟೇಜ್ ಕಡಿಮೆ ಮಾಡ್ಕೋ ಅಂದ್ರೆ ತಪ್ಪಿಸಬಹುದು ಅಂತ. ಹೌದು, ಚಾಪ್ ಮಾಡ್ಕೊಳ್ಳೋದ್ರಿಂದ ಶೇಕಡ ನಾವು ನೇರವಾಗಿ ಕೊಡೋದ್ರಿಂದ 30% ಮೇವು ವೇಸ್ಟೇಜ್ ಆಗುತ್ತೆ. ಅದನ್ನ ತಪ್ಪಿಸ್ಲಿಕ್ಕೆ ಮೇವು ಉಳಿತಾಯನ ಮೇವು ಉತ್ಪಾದನೆ ಆದಂಗೆ. ಸೊ ಹಾಗಾಗಿ ಚಾಪ್ ಮಾಡಿ 1-1.5 ಇಂಚ್ ಉದ್ದದಷ್ಟು ಮೇವಿನ ಕತ್ತರಿಸುವ ಯಂತ್ರಗಳಲ್ಲಿ ಚಾಪ್ ಮಾಡ್ಕೊಳ್ಳೋ ಯಂತ್ರಗಳಿಗೆ ನಿಮ್ಮ ಇಲಾಖೆಯಿಂದ ಏನಾದರೂ ಸಹಾಯಧನ ಇದೆ? ಈಗ ನಮ್ಮ ಇಲಾಖೆನಲ್ಲಿ ಮತ್ತೆ ನಮ್ಮ KMF ಮುಖಾಂತರ ಇಲಾಖೆನಲ್ಲಿ ಶೇಕಡ 25% RKVY ಯೋಜನೆಯಡಿ ಗರಿಷ್ಠ 6,500 ಒಬ್ಬ ಫಲಾನುಭವಿಗೆ ಸಹಾಯಧನ ಕೊಡ್ತೀವಿ. ಸೊ ಅದನ್ನ ನೀವು ಬಳಸ್ಕೊಂಡು ಅದನ್ನ ಉಪಯೋಗ ಪಡ್ಕೋಬಹುದು. ರೈತ ಬಾಂಧವರೇ, ಈ ಒಂದು ಕಡಿಮೆ ಸಮಯಾವಕಾಶದಲ್ಲಿಯೂ ಸಹ ಸಾಕಷ್ಟು ವಿಷಯಗಳನ್ನು ಈ ಒಂದು ಬೇಸಿಗೆಯಲ್ಲಿ ಜಾನುವಾರುಗಳನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಅದೇ ರೀತಿ ಈ ರೀತಿ ನೀವು ನಿರ್ವಹಣೆ ಮಾಡಿದ್ದೆ ಆದರೆ ಪ್ರಾಯಶಃ ಈ ಒಂದು ಸಂದರ್ಭದಲ್ಲಿ ನೀವು ಅವುಗಳ ಆರೈಕೆ ಮಾಡಿದ್ದೆ ಆದಲ್ಲಿ ಮುಂದಿನ ದಿನಗಳಲ್ಲಿ ಪ್ರಾಯಶಃ ಅವೆಲ್ಲವೂ ನಿಮ್ಮ ಒಂದು ಸಹಕಾರಕ್ಕೆ ಬರುತ್ತೆ. ಇಲ್ಲಿವರೆಗೆ ಬಂದು ಇಷ್ಟೆಲ್ಲ ಮಾಹಿತಿಯನ್ನು ತಿಳಿಸಿಕೊಟ್ಟಂತಹ ಚೆಲುವಯ್ಯ ಅವರಿಗೆ ನಮ್ಮ ರೈತ ಬಾಂಧವರ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಮಸ್ಕಾರ. ಅತ್ತೆ, ನಾ ಸ್ಕೂಲ್ ಹೋಗಿ ಬರ್ತೀನಿ ಓದ್ಲಿಕ್ಕೆ. ಸ್ಕೂಲ್ಗ? ನೀನು ಮದ್ವೆ ಟೈಮ್ನಲ್ಲಿ ನನ್ಗೆ ಹೇಳಿದ್ದೆ ನೀನು ಓದಿರುವಾಕೆ ಅಂತ. ಅರೆ ಅತ್ತೆ, ನಾನು ಫಾರ್ಮ್ ಸ್ಕೂಲಿಗೆ ಹೋಗ್ತಿದ್ದೀನಿ ವ್ಯವಸಾಯದ ಹೊಸ ಹೊಸ ವಿಷಯ ಕಲಿಯೋದಕ್ಕೆ. ನೀವು ಬನ್ನಿ ಅತ್ತೆ. ಫಾರ್ಮ್ ಸ್ಕೂಲ್, ಅಲ್ಲಿ ರೈತರಿಗೆ ಕಲಿಸಲಾಗುತ್ತದೆ ಹೊಲದಲ್ಲಿ ಬೆಳೆ ಹೆಚ್ಚಿಸುವ ಪ್ರತಿಯೊಂದು ವಿಷಯ. ಅಂದರೆ ಮಣ್ಣಿಗೆ ತಕ್ಕ ಸರಿಯಾದ ಗೊಬ್ಬರ, ಒಳ್ಳೆ ಬೀಜ ಮತ್ತು ಅಗತ್ಯಕ್ಕೆ ತಕ್ಕ ಕೀಟನಾಶಕಗಳ ಬಗ್ಗೆ. ಅದು ಕಮ್ಮಿ ಖರ್ಚಿನಲ್ಲಿ ಅಧಿಕ ಲಾಭ. ಪರಿಮಳದ ಬುಗ್ಗೆಯಲಿ, ಸವಿರುಚಿಯ ಸುಗ್ಗಿಯಲಿ, ಏಳಿಗೆಯ ಇಂಪಿನಲ್ಲಿ, ಅರಳುವ ನಸು ನಗೆಯಲ್ಲಿ, ಹಚ್ಚ ಹಸಿರು ಗಿಡಗಳಲ್ಲಿ, ಬಲು ದೊಡ್ಡ ವ್ಯವಹಾರದಲ್ಲಿ, ಸುಮಧುರ ಝೇಂಕಾರದಲ್ಲಿ, ಸಂತಸದ ಸದ್ದಿನಲ್ಲಿ. NHM ತೋಟಗಾರಿಕೆಯ